ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದೇ ಸ್ಟೆಪ್ಪಲ್ಲೇ ಗ್ರ್ಯಾಂಡ್ ಆಗಿರೋಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಒನ್ ಅವರ್ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಬೇಗನೆ ಹಾಕ್ಬೋದು ಈ ಡಿಸೈನನ್ನು. ಬಿಗಿನರ್ಸು ಕೂಡ ಹಾಕ್ಬೋದು ಈ ಡಿಸೈನನ್ನು. ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೀರೆ ರೈಟ್ ಸೈಡ್ ಇದ್ದ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೀರೆ ರೈಟ್ ಸೈಡ್ ನಮ್ಮ ಸೈಡ್ ಇರಬೇಕು, ರಾಂಗ್ ಸೈಡ್ ಹಿಂದೆ ಇರಬೇಕು. ಸೀರೆ ರೈಟ್ ಸೈಡಲ್ಲಿ ಫಸ್ಟು ಗಂಟನ್ನು ಮಾಡ್ಕೊಬೇಡೋಣ. ಬಟ್ಟೆಗೆ ದಾರಾನ ಈ ಕಡೆ ತೆಗೆದುಬಿಟ್ಟು 2 ರಿಂದ 3 ಗಂಟನ್ನು ಹಾಕ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಟೈಟಾಗಿರುತ್ತೆ, ಬಿಚ್ಚಿ ಬರೋದಿಲ್ಲ. ಒಂದು 2 ರಿಂದ 3 ಗಂಟನ್ನು ಹಾಕ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಮಾಡಿಕೊಂಡು ಅದೇ ಪ್ಲೇಸಲ್ಲಿ ದಾರಾನ ತಂದು ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ 4 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. 4 ಚೈನ್ ಹಾಕ್ಕೊಂಡ್ಮೇಲೆ 7 ಚೈನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ 7 ಚೈನ್ 1 2 3 4 5 6 7 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗೆ ಬೇಡ, ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು. ಸ್ಟ್ರೈಟಾಗೆ ಬೇಡ, 3 ಚೈನ್ ಒಳಗಡೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ ಎಲ್ಲಿ ಬರುತ್ತೋ ಅದೇ ಪ್ಲೇಸಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಯು ಶೇಪ್ ಬರೋ ಥರ ಲಾಕ್ ಮಾಡ್ಕೋಬೇಕು. ಮತ್ತು 7 ಚೈನನ್ನು ಹಾಕ್ಕೊಂಡು ನಾವು ಬೇಕಾದ್ರೆ ಸೀರೆನ ಉಲ್ಟಾ ತಿರುಗಿಸ್ಕೊಂಡು ಬೇಕಾದ್ರೂ ಲಾಕನ್ನು ಮಾಡ್ಕೋಬೋದು. ಇಲ್ಲಿ 7 ಚೈನ್ ಲಾಕ್ ಇರುತ್ತಲ್ವ ಅಲ್ಲಿಗೆ ಸೀರೆ ನೋಡಿ ಟರ್ನ್ ಮಾಡಿಕೊಂಡು ಬೇಕಾದ್ರೆ ಲಾಕ್ ಮಾಡ್ಕೋಬೋದು. ಟರ್ನ್ ಮಾಡ್ಕೊಂಡಿರ ಹಾಗೆ ಕೂಡ ಮಾಡ್ಕೋಬೋದು. ನೀಡಲ್ನ ತೆಗೆದುಬಿಟ್ಟು ಇಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿರ್ತೀವಲ್ಲ 4 ಚೈನನ್ನು, ಆ ಪ್ಲೇಸಲ್ಲಿ ನಾವು ಹೋಗಿ ದಾರಾನ ತಂದು ಲಾಕನ್ನು ಮಾಡ್ಕೋಬೇಕು. ನೀಡಲ್ನ ತೆಗೆದುಬಿಟ್ಟು ಆ ಸಿಂಗಲ್ ಚೈನ್ ಒಳಗಡೆ ಹೋಗಿ ದಾರಾನ ತಂದು ಲಾಕ್ ಮಾಡಿಕೊಂಡ್ರೆ ಫಿಕ್ಸ್ ಆಗುತ್ತೆ ನೀಟಾಗಿ. ಲಾಕ್ ಮಾಡ್ಕೊಂಡ್ಮೇಲೆ ಈ 7 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರಾನ ತಂದು ಇಲ್ಲಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಹಾಫ್ ಕ್ರೋಶೆಟನ್ನು ಮಾಡ್ಕೋಬೋದು. ನಾನಿಲ್ಲಿ 7 ಚೈನನ್ನು ಹಾಕ್ಕೊಂಡಿರ್ತೀನಲ್ಲ, ಅದೆರಡರ ಕೆಳಭಾಗದಿಂದ ನಾನು ದಾರಾನ ತಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಇಲ್ಲಿ ನಾನು 8 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಾವು ಎಷ್ಟನ್ನು ಹಾಕ್ಕೊಂಡಿರ್ತೀವೋ ಅಷ್ಟೇ ಸಿಂಗಲ್ ಕ್ರೋಶೆಟನ್ನೇ ಹಾಕ್ಕೋಬೇಕು, ಏರುಪೇರು ಮಾಡ್ಕೋಬಾರ್ದು. ಎಲ್ಲ ಆರ್ಚಿಗೂ 8 ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ನಾವು ಹೆಚ್ಚು ಕಮ್ಮಿ ಹಾಕ್ಕೊಂಡು ಫುಲ್ ಡಿಸೈನೇ ಒಂಥರ ಇರುತ್ತೆ, ಡಿಸೈನ್ ಚೆನ್ನಾಗಿ ಕಾಣೋದಿಲ್ಲ. ನೋಡಿ, 8 ಸಿಂಗಲ್ ಕ್ರೋಶೆಟ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ನಾವು 7 ಚೈನ್ ಲಾಕ್ ಮಾಡ್ಕೊಂಡಿದ್ವಲ್ವ, ಅದ್ರ ಪಕ್ಕನೇ ಹೋಗಿ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ನೋಡಿ, ಆರ್ಚ್ ಈ ರೀತಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಈಗ ಮತ್ತೆ 7 ಚೈನನ್ನು ಹಾಕೊಳ್ಳೋಣ. 1 2 3 4 5 6 7 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಬೇಡ, ಸ್ವಲ್ಪ ಒಳಗಡೆ 4 ಚೈನ್ ಎಲ್ಲಿಗೆ ಲಾಕ್ ಆಗುತ್ತಲ್ವ ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೋಬೇಕು. 4 ಚೈನ್ ಎಲ್ಲಿವರೆಗೂ ಲಾಕ್ ಆಗುತ್ತೋ ಅಷ್ಟು ಗ್ಯಾಪ್ಗೆ ನಾವು ಲಾಕನ್ನು ಮಾಡಿಕೊಂಡು ಮತ್ತೆ 7 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 7 ಚೈನನ್ನು ಹಾಕ್ಕೊಂಡು ನೀಡಲ್ನ ತೆಗೆದುಬಿಟ್ಟು ಈ 7 ಚೈನ್ ಲಾಕ್ ಇರುತ್ತಲ್ವ, ಆ ಲಾಕಲ್ಲಿ ಹೋಗಿ ದಾರಾನ ತಂದು ಮತ್ತೆ ಲಾಕನ್ನು ಮಾಡ್ಕೋಬೇಕು. ನಾವು ಸೀರೆನ ಉಲ್ಟಾ ತಿರುಗಿಸ್ಕೊಂಡು ಬೇಕಾದ್ರೂ ಲಾಕ್ ಮಾಡ್ಕೋಬೋದು. ನಾವು ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿ ಬರುತ್ತೆ ಅಂತ ಅಷ್ಟೇ. ಮತ್ತು ಸಿಂಗಲ್ ಕ್ರೋಶೆಟ್ 4 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು. ಪ್ರೀಮಿಯರ್ ಆ್ಯಕ್ಚುಲಿ ನಾನು 8 ಸಿಂಗಲ್ ಕ್ರೋಶೆಟನ್ನು ಮಾಡಿಕೊಂಡೆ. ಇಲ್ಲಿ ಅರ್ಧ ಭಾಗದಷ್ಟು ನಾವು ಡಿಸೈನ್ನ ಮಾಡ್ಕೋಬೇಕಷ್ಟೇ. 4 ಸಿಂಗಲ್ ಕ್ರೋಶೆಟನ್ನು ಮಾಡಿಕೊಂಡು ಮತ್ತೆ 7 ಚೈನ್ 1 2 3 4 5 6 7 ಚೈನನ್ನು ಹಾಕ್ಕೊಂಡು ನಾವು ಪ್ರೀಮಿಯರ್ ಆರ್ಚ್ ಮಾಡ್ಕೊಂಡ್ವಲ್ವ ಅಲ್ಲಿಗೆ ಲಾಕನ್ನು ಮಾಡ್ಕೋಬೇಕು. ನೀಡಲ್ಲ ತೆಗೆದುಬಿಟ್ಟು ಪ್ರೀಮಿಯರ್ ಆರ್ಚಲ್ಲಿ ನಾವು ಕರೆಕ್ಟಾಗಿ ಸೆಂಟ್ರಲ್ಲಿ ಈ 4 ಏಳಿಸ್ಕೊಳ್ರಿ. ಈ ಕಡೆ ಇದ್ದನಾದರೂ ಏಳಿಸ್ಕೋಬೋದು, ಲೆಫ್ಟಲ್ಲಾದರೂ ಏಳಿಸ್ಕೊಳ್ಳಿ, ರೈಟಲ್ಲಾದರೂ ಏಳಿಸ್ಕೊಳ್ಳಿ. ಒಟ್ಟು 4 ಸಿಂಗಲ್ ಕ್ರೋಶೆಟನ್ನು ಬಿಟ್ಟು ಸೆಂಟ್ರಿಗೆ ಕರೆಕ್ಟಾಗಿ ನಾವು ಲಾಕನ್ನು ಮಾಡ್ತಾಯಿದ್ದೀನಿ. 7 ಚೈನನ್ನು 7 ಚೈನನ್ನು ಲಾಕ್ ಮಾಡಿಕೊಂಡು ಆ 7 ಚೈನ್ಗೆ ನಾವು ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. 8 ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಕರೆಕ್ಟಾಗಿ 4 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಲೀಫ್ ಬೀಡನ್ನು ತೊಗೊಂಡಿದ್ದೀನಿ. 4 ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತೀನಿ. ಬೀಡನ್ನು ಹಾಕ್ಕೊಂಡು ಮತ್ತೆ 7 ಚೈನ್ಗೆ 4 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತೀನಿ. ಬೀಡೇನು ಲಾಕ್ ಮಾಡುತ್ತಿಲ್ಲ, ನಾನು ಸಿಂಗಲ್ ಕ್ರೋಶೆಟನ್ನೇ ವರ್ಕ್ ಮಾಡ್ತಿದ್ದೀನಿ. ಡೈರೆಕ್ಟಾಗಿ 4 ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡಿಕೊಂಡು ನೆಕ್ಸ್ಟ್ ಕೆಳಗಡೆ ನಾವು ಅರ್ಧ ಮಾತ್ರ ಹಾಕ್ಕೊಂಡಿದ್ವಿ ನೋಡಿ. 7 ಚೈನ್ಗೆ ನಾವು 4 ಮಾತ್ರ ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಮತ್ತು 7 ಚೈನ್ನ ನಾವು ಕಂಟಿನ್ಯೂ ಮಾಡಿದ್ವಿ.
ಈಗ ಆ ಮೇಲ್ಗಡೆ ಆರ್ಚನ್ನು ನಾವು ಕೆಳಗಡೆ ಆರ್ಚ್ಗೆ 4 ಸಿಂಗಲ್ ಕ್ರೋಶೆಟನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಈಗ ನಿಧಾನವಾಗಿ ನೋಡ್ಕೊಳ್ಳಿ, ವಿಡಿಯೋನ ಪದೇ ಪದೇ ನೋಡಿ, ಗೊತ್ತಾಗುತ್ತೆ ಈ ಡಿಸೈನ್ ಮಾಡೋದು. ಕೆಳಗಡೆ ಆರ್ಚ್ ನಾವು ಅರ್ಧ ಮಾತ್ರ ಮಾಡಿಕೊಂಡು ಮೇಲ್ಗಡೆ ಆರ್ಚನ್ನು ಮಾಡ್ಕೊಂಡ್ವಲ್ವ, ಈಗ ಕೆಳಗಡೆ ಎಂಡ್ ಮಾಡಿಕೊಂಡು ಅದನ್ನು ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡು ಎಂಡ್ ಮಾಡ್ಕೋಬೇಕು. ಆರ್ಚನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಆ ಥರ ಕಾಟನ್ ಸೀರೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಥರದ ಸೀರೆಗೂ ಹೊಂದುತ್ತೆ. ಈಗ ನಾನು ಕುಚ್ಚು ಕಟ್ಟೋದಕ್ಕೆ 4 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ 7 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 7 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೇಡ, ಸ್ವಲ್ಪ ಒಳಗಡೆನೇ ಲಾಕನ್ನು ಮಾಡ್ಕೋಬೇಕು. 7 ಚೈನನ್ನು ಸ್ವಲ್ಪ ಒಳಗಡೆನೇ ಲಾಕ್ ಮಾಡ್ಕೋಬೇಕು. ಯು ಶೇಪ್ ಬರೋ ಥರ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 7 ಚೈನನ್ನು ಹಾಕ್ಕೊಂಡು ನಾವು ನೀಡಲ್ನ ಹೊರಗಡೆ ತಕ್ಕೊಂಡು ಇಲ್ಲಿ 4 ಚೈನ್ ಲಾಕ್ ಇರುತ್ತಲ್ವ, ಆ ಲಾಕಿಗೆ ಲಾಕನ್ನು ಮಾಡ್ಕೋಬೇಕು. ಲಾಕನ್ನು ಮಾಡಿಕೊಂಡು ಈಗ 8 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತಾ ಇದ್ದೀವಿ. ಫಸ್ಟ್ ಆರ್ಚಿಗೆ ಮಾತ್ರ ನಾವು 8 ಸಿಂಗಲ್ ಕ್ರೋಶೆಟನ್ನು ಕಂಪ್ಲೀಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಆರ್ಚಿಗೆ ನಾವು ಅರ್ಧ ಆರ್ಚನ್ನು ಮಾಡಿಕೊಂಡು ಮೇಲ್ಗಡೆ ಒಂದು ಆರ್ಚ್ ಬರುತ್ತಲ್ವ, ಅದನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ತೀವಿ. ಫಸ್ಟ್ನೇ ಆರ್ಚಿಗೆ ನಾವು 8 ಸಿಂಗಲ್ ಕ್ರೋಶೆಟನ್ನು ಕಂಪ್ಲೀಟ್ ಮಾಡ್ಕೊಳ್ತೀವಿ. ಕಂಪ್ಲೀಟ್ ಮಾಡಿಕೊಂಡು 8 ಸಿಂಗಲ್ ಕ್ರೋಶೆಟನ್ನು ಪಕ್ಕದಲ್ಲೇ ಲಾಕನ್ನು ಮಾಡ್ಕೋಬೇಕು. ಲಾಕಿನ ಪಕ್ಕದಲ್ಲೇ ಮಾಡ್ಕೋಬೇಕು, ಜಾಸ್ತಿ ಗ್ಯಾಪ್ ಬಿಡಬಾರ್ದು. ಮತ್ತೆ 7 ಚೈನನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ಸ್ಟ್ರೈಟಾಗಿ ಬೇಡ, ಸ್ವಲ್ಪ ಒಳಗಡೆನೇ ಲಾಕನ್ನು ಮಾಡ್ಕೋಬೇಕು. 4 ಚೈನ್ ಎಲ್ಲಿಗೆ ಹಿಡಿಯುತ್ತಲ್ವ ಅಲ್ಲಿಗೆ 7 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ 7 ಚೈನನ್ನು ಹಾಕ್ಕೊಂಡು ನೀಡನ್ನು ತೆಗೆದುಬಿಟ್ಟು ಈ 7 ಚೈನ್ ಲಾಕ್ ಇರುತ್ತಲ್ವ, ಆ 7 ಚೈನ್ ಲಾಕಿಗೆ ಲಾಕನ್ನು ಮಾಡ್ಕೊಳ್ಳೋಣ. ನಿಧಾನವಾಗಿ ನೋಡ್ಕೊಳ್ಳಿ, ಡಿಸೈನ್ ಅರ್ಥ ಆಗುತ್ತೆ. ಒಂದು ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಅಷ್ಟೇ ಕನ್ಫ್ಯೂಸ್ ಆಗೋದು, ಆಮೇಲೆ ಹೆಂಗೆ ಕನ್ಫ್ಯೂಸ್ ಆಗಲ್ಲ. ಈಗ ಮತ್ತೆ 4 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತಾ ಇದ್ದೀನಿ. ಈ 7 ಚೈನ್ ಗ್ಯಾಪಲ್ಲಿ 2 7 ಚೈನ್ನ ಸೇರಿಸ್ಕೊಂಡು ನಾನಿಲ್ಲಿ 4 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಭಾಗ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಈಗ 7 ಚೈನ್ ಕಂಟಿನ್ಯೂ ಮಾಡ್ಕೊಳ್ಳೋಣ. 4 ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡ್ಮೇಲೆ ಮತ್ತೆ 7 ಚೈನ್, ಮತ್ತು ನೆಕ್ಸ್ಟ್ ಆರ್ಚಲ್ಲಿ ನಾವು ಬ್ಯಾಕ್ ಸೈಡ್ ಹಿಂದೆಗಡೆ ನಾವು ಆರ್ಚನ್ನು ಮಾಡ್ಕೊಂಡಿರ್ತೀವಲ್ಲ, ಪ್ರೀಮಿಯರ್ ಆರ್ಚು, ಅದರಲ್ಲಿ ಕರೆಕ್ಟಾಗಿ ಸೆಂಟ್ರಿಗೆ ನಾವು ಲಾಕನ್ನು ಮಾಡ್ಕೋಬೇಕು. ಆ ಕಡೆ 8 ಈ ಕಡೆ 8 ಸಿಂಗಲ್ ಕ್ರೋಶೆಟನ್ನು ಬಿಟ್ಟು ಮಧ್ಯ ಕರೆಕ್ಟಿಗೆ ನಾವು ಲಾಕ್ ಮಾಡಿಕೊಂಡು 8 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಸೆಂಟ್ರಲ್ಲಿ ನಾವು ಲೀಫ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 4 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡು ಒಂದು ಬೀಡನ್ನು ಹಾಕ್ಕೊಂಡು ಬೀಡ್ ಆದಮೇಲೆ ಮತ್ತೆ 4 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀಡೇನು ಲಾಕ್ ಮಾಡೋ ಅಷ್ಟಿಲ್ಲ. ಆ 7 ಚೈನಲ್ಲಿ 4 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತಾ ಇದ್ದೀನಿ. 4 ಸಿಂಗಲ್ ಕ್ರೋಶೆಟ್ ಆದಮೇಲೆ ಕೆಳಗಡೆ ಆರ್ಚಿಗೆ ನಾವು ಅರ್ಧ ಭಾಗ ಮಾತ್ರ ಮಾಡ್ಕೊಂಡಿದ್ವಲ್ವ, ಆ ಅರ್ಧ ಭಾಗನ ಈಗ ಫುಲ್ ಮಾಡ್ಕೊಳ್ಳೋದು. ಮೇಲ್ಗಡೆ ಆರ್ಚ್ ಫುಲ್ ಮಾಡಿಕೊಂಡು ಈಗ ಕೆಳಗಡೆ ಆರ್ಚನ್ನು ನಾವು ಕಂಟಿನ್ಯೂ ಮಾಡ್ಕೊಳ್ತೀವಿ. ಹಾಗೆಯೇ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಕನ್ಫ್ಯೂಸ್ ಏನು ಆಗೋದಿಲ್ಲ. ಒಂದು ಆರ್ಚ್ ಹಾಕೋವರೆಗೂ ಅಷ್ಟೇ ಕನ್ಫ್ಯೂಸು, ಆಮೇಲೆ ಸರಿಯಾಗುತ್ತೆ. ಲಾಕನ್ನು ಮಾಡಿಕೊಂಡು ಮತ್ತೆ 4 ಚೈನನ್ನು ಕಂಟಿನ್ಯೂ ಮಾಡಿಕೊಂಡ್ರೆ ಆಯಿತು. ಇದೇ ಥರನೇ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿರುತ್ತೆ ಈ ಥರ ಡಿಸೈನು. ನೋಡಿ, ಫುಲ್ ಕಂಪ್ಲೀಟ್ ಆಗಿದೆ, ಈ ರೀತಿ ಬಂದಿದೆ ಡಿಸೈನು. ಲಾಸ್ಟಲ್ಲಿ 4 ಚೈನನ್ನು ಹಾಕ್ಕೊಂಡು 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿ ತೆಗೆದಿದ್ದೀನಿ. ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಿ ಫೈನಲಾಗಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ನೋಡಿ, ಕುಚ್ಚು ಕೂಡ ಕಟ್ಟಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಈ ಕುಚ್ಚು ಕಟ್ಟೋದಕ್ಕೆ ನಾನು 150 ಎಳೆ ದಾರಾನ ಸುತ್ತಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ. ಡಬಲ್ ಮಾಡಿದಾಗ 300 ಎಳೆ ಆಗುತ್ತೆ.
ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು. ಎಲ್ಲ ಸೀರೆಗೂ ಹೊಂದುತ್ತೆ ಈ ಡಿಸೈನು. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.